ಅಬ್ಬಾ ಈ ಕಟ್ಟಿ ಮ್ಯಾಗ ಇವಿಷ್ಟು ಸಾಮಾನು ಹೊಂದ್ಸೇನಿ ಒಲಿ ಹಿತ್ತಲಾಗ ಹಾಕ್ಬಿಟ್ರಾತ. ಆತಲ್ವಾ ಒಗಾತೆಗೆ ಎಷ್ಟು ಬೇಕಷ್ಟು ಸಾಮಾನೆಲ್ಲ ತಂದಿಲ್ಲಿ ಜೋಡಿಸಿರಲ್ಲ, ಉಳಿದ ಸಾಮಾನೆಲ್ಲ ಅಲ್ಲಿ ಹುಷಾಗ ಒಂದು ಇದ್ರಾಗ ಹಾಕಿ ಕಟ್ಟಿಟ್ಟತಲ್ಲ. ತೀರ ಹಾಕಿಟ್ಟದ್ದಿ ಬಳಕೆ ಮಾಡುವನಷ್ಟ ಇಲ್ಲಿಟ್ಟೇನಿ. ಇದೊಂದು ಕಲ್ಲಿಂದು ಇದಾಗಿ ಒಂದು ಚಲೋ ಆಗೈತಿ. ಗ್ಯಾಸಿಂದ ಅದು ಇಡಾಕ ಕುಂತು ರೊಟ್ಟಿ ಮಾಡಕ್ಕದು ಗಾವಕತ್ತಲ್ವ ಇಲ್ಲಿ. ಇವತ್ತೀರ ರೊಟ್ಟಿಯಲ್ಲಿ ಗ್ಯಾಸಿನೇ ಮಾಡ್ತೀವನ, ಒಲಿ ಹಿತ್ತಲಾಗ ಹಾಕ್ಬೇಕಲ್ಲ. ಓ ಹೌದಲ್ಲ, ಹಿತ್ತಲ ಒಲೆ ಯಾಕೆ ಹಾಕ್ತಿ? ಹೆಂಗಿದ್ರು ಗಿರ್ಜಿಯರ್ ನೀರು ಕಾಸು ಒಲೆ ಐತಲ್ಲ, ಅಲ್ಲೇ ನಮ್ಮ ಕಟ್ಟಿಗೆ ಒಯ್ದು ಹಚ್ಚಿ ರೊಟ್ಟಿ ಮಾಡ್ಕೊಂಡು ಎದ್ರ ಆತವ ಆತಾಗ. ಹೌದಿಲ್ಲ, ಎಲ್ಲ ಕೂಡ ಹಾಕತಿ. ಮತ್ತೆ ಎರಡೆರಡು ಒಲೆ ಹಾಕದ ಬೇಡ ಅಕ್ಷಕ್ನ, ಅಲ್ಲೇ ಅವ್ರ ಒಲೆಯಾಗ ಮಾಡ್ಕೊಂಡ್ರಾತ. ಇಲ್ಲೇ ಒಂದು ಸ್ವಲ್ಪ ಚಾಗಿ ಏನಾರ ಸಣ್ಣ ಪುಟ್ಟ ಇದ್ದಾಗ ಇಲ್ಲಿ ಮಾಡ್ಕೊಳ್ಳೋದು, ಉಳಿದಿದ್ದೆಲ್ಲ ಕುತ್ಕೊಂಡು ಅಲ್ಲೇ ಓಷ್ಟು ಅಡಿಗೆ ಮುಗಿಸ್ಕೊಂಡು ಎದ್ದು ಬಂದ್ರೆ ಆತು. ಇದು ಒಗಾತೆ ಇರ್ತತಿ. ಹಂಗೆ ಮಾಡನ್ರಿ. ಇವ್ವಾ ನಾವಲ್ವಾ ಮನಿ ನೋಡ ಆಕಾರಿಲ್ಲ. ಥು ಎಲ್ಲ ರಂಬಟ್ ರಾಡಿ. ಅಡಿಗೆ ಮನಿ ನೋಡ ಆಕಾರಿಲ್ಲ, ಹಿತ್ಲ ನೋಡ ಆಕಾರಿಲ್ಲ, ಯಾವ್ದೊಂದಾರ ನೋಡು ಕೆಟ್ಟ ಹೊಲಸು ಎಟ್ಟತ್ತಾಗ. ಇಲ್ಲಿ ಬಂದು ಇವು ಬಿದ್ದಾವ ಹೊಂದಿಗತೆ ಅತ್ತಾಗ. ತಿಪ್ಪೆಗುಳ್ಳಾಡು ಹೊಂದಿ ಆದಂಗೆ ಆತು ನಮ್ಮ ಬಾಳೆ ಅತ್ತಾಗ. ಅಯ್ಯೋ ಏನು ಹೊಲಸಾಟ ಏನು ತಾನ, ಹೆಂಗೆ ಬಾಳೆ ಬದುಕು ಮಾಡ್ಬೇಕು, ಹೆಂಗಿರ್ಬೇಕು ನೋಡ ಇವತ್ತಾಗ. ಛೀ 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 ಹೇಳಿದ್ರೆ ಕೇಳೋದಿಲ್ಲ ನನ್ನ ಮಾತತ್ತಾಗ. ಯವ್ವ ಯಾವ ಇರ್ತಾನತ್ತಾಗ. ಅಲ್ಲ ಅತ್ಯಾರ, ನಿಮ್ಗೆ ಅದಕ್ಕೆ ಹೇಳಿದ್ವಲ್ಲ, ನೀವು ಅಲ್ಲೇ ಮಗಳ ಮನೆಯಾಗಿರ್ರಿ, ಮನೆ ಕಟ್ಟು ಮುಗಿದ್ಮೆ ಬರುವಂತ್ರಿ ಅಂತೇಳಿ. ನೀವು ಅದನ್ನೂ ಮಾಡಲ್ಲ ಇದನ್ನೂ ಮಾಡಲ್ಲ, ಸುಮ್ಮನೆ ಹಿಂಗೆ ಒದ್ರ ಕುಂತ್ರಿ ಎದಕ್ಕೆ ಬಂತ ಹೇಳ್ರಿ. ಹೇಳ್ರಿ ನೋಡ ನೀವು ಆತಾಗ. ಈಗ ಇಲ್ಲಿ ಬಂದ ಮೇಲೆ ಈಗ ಆಕಿ ಹಂಗಂದ್ರೆ ಆಕಿ ಬೇಜಾರಾಗಲ್ಲ. ನಮ್ಗೇನು ಮನೆ ಹಂಗೆ ಹೊಲ್ಸಾಟ ಅಂತ ಅನಿಸ್ವಲ್ತಪ್ಪ, ನಿಮಗೆ ಅನ್ಸಾಕತ್ತೈತಿ ಅಲ್ಲ. ಈಗ ಅದರ ಬಿಡ್ರಿ, ಈಗ ನಾ ಹೇಳ್ತೇನಲ್ಲ, ನೀವು ಮನೆ ಆತಂದ್ರೆ ಅಷ್ಟಕ್ಕೂ ಪಾಪ ಆಕಿ ಒಬ್ಬೇಕೆಲ್ಲ ಇರೋದು, ಎಷ್ಟು ಬೇಕಾದ್ರೆ ಸ್ವಚ್ಛ ಇಟ್ಕೊಂಡಾಳ. ನೀನು ಒಗತಿ ಮಾಡ್ತೀವಿ ತಗೋರಿಬೇಕಾರೆ, ಹಂಗೆ ಅಂತೀರ ಅದನ್ನ ಅನ್ಬೇಡ್ರಿ, ಬೇಜಾರಾಕೈತೆ ಆಕಿಗೂ. ಏನಾರ ಮಾಡ್ಕೊ. ಎಲ್ಲಿ ಕುಂದ್ರದು? ಹೋಗಿ ಅವ್ರು ಹುಷಿ ಕಟ್ಟಿ ಮ್ಯಾಗ ಕುಂದ್ರಲೇನ? ಅತ್ತೀರ ಅಲ್ಲಿ ಕುಂದ್ರಲ್ಲ, ಅದಕ್ಕೇನಾಗದೈತಿ? ಏನಾಗದೈತೆ ಏನು ಹೋಗೋದೈತೆ? ಇವು ಅಡುಗೆ ಮಾಡ್ಕೋಬೇಕು, ಒಟ್ಟು ಅನ್ನಕ್ಕೆ ಇಟ್ಬಿಡಂಗ್ರಿ. ನೀ ಪಟಕ್ನ ತೊಳೆದು ಇವತ್ತೇನು ಬೇರೆ ಬೇಡ, ಒಟ್ಟು ಒಗ್ಗರಣೆ ಹಾಕಿಬಿಡು ಬಾಜುಕ, ಅದನ್ನ ಒಟ್ಟು ತಿಂದ್ರಾತು. ನನಗೆ ರೊಟ್ಟಿ ಬೇಕವ, ನಾ ಅನ್ನಪ್ಪನ ಉಣ್ಣಕ್ಕೆಲ್ಲ ರೀ ಅತ್ತೀರ. ಇಷ್ಟತನ ಸಾಮಾನು ತೆಗೆದಿಟ್ಟು ಮಾಡಿ ಒಗಾತಿ ಕೈ ಪುರ್ಸತ್ತಿಲ್ಲ. ಈಗ ಹೋಗಿ ಹೋಗಿ ರೊಟ್ಟಿ ಮಾಡ್ಕೊಂಡು ಕುಂದ್ರಬೇಕಾ? ಇವತ್ತೊಂದು ಈಗ ಮಧ್ಯಾಹ್ನದ ಹೊತ್ತು ಈಗ ಒಂದಿಟ್ಟು ಒಗ್ಗರಣೆನ ಉಣ್ರಿ, ರಾತ್ರಿ ಬಿಸಿ ರೊಟ್ಟಿ ಮಾಡ್ತತಿ. ಇಲ್ಲ ಬಿಡು, ನನಗೆ ರೊಟ್ಟೆ ಬೇಕು. ನಾ ಅನ್ನಪ್ಪನ ಉಣ್ಣಕ್ಕೆಲ್ಲ, ನಂಗೆ ರೊಟ್ಟಿ ಬೇಕಷ್ಟೆ. ಅಯ್ಯೋ ದೇವ್ರೆ, ಇದು ಪೈತ್ರ ನೀ ಅನ್ನಕ್ಕಿಡು, 2 ರೊಟ್ಟಿ ಅದಾವನ್ನ ಕೇಳ್ತೇನೆ. ಯಾರನ್ನ ಕೇಳೋದು? ನಾ ಅಕ್ಕಿ ಕೈ ಅಂದೇನು ತಿನ್ನೋದಿಲ್ಲ, ಮತ್ತೀಗ ಹೇಳಕತ್ತೇನೆ. ನೀ ಅಕ್ಕಿನ ಕೇಳಂಗಿಲ್ಲ, ನನಗೆ 2 ಬಿಸಿ ರೊಟ್ಟಿ ಮಾಡಿ ಹಾಕ್ಬೇಕಷ್ಟೇ. ಅತ್ತೀರ ನೀವೇನು ಬೇಕಂತ ಮಾಡಕತ್ತೀರ, ಏನು ಸುಮ್ಮನೆ ಜಗಳ ತೆಗಿಬೇಕಂತ ಮಾಡಕತ್ತೀರ? ಅಲ್ಲ ಅಕ್ಕಿ ಕೈ ಅಂತಿನ ಏನಾಗೈತೆ? ಅಕ್ಕಿ ಏನೇನು ಅಲ್ಲ ಏನು ಅಂಥದ್ದು ಏನಾಗೈತಿ? ಯಾಕೆ ನೀವು ಜತಿಷ್ಟಲ್ಲ? ಅಯ್ಯೋ ದೇವ್ರೆ, ಕತಿ ನಿಮ್ದೊಂದು ಅಕ್ಕಿ ಕೈ ಅಂತಿನಲ್ಲ, ಇಕ್ಕಿ ಕೈ ಅಂತಿನಲ್ಲ. ಅಲ್ಲಿ ಒಂದು ಹೊತ್ತು ತಿನ್ರಿ, ಏನಾಗಲ್ಲ. 2 ರೊಟ್ಟಿ ಬಿಸಿ ಮಾಡಾಳ ಏನು ಮಾಡಾಳ ಕೇಳ್ತಾನೆ. ಇದ್ರು ಕೊಡ್ತಾಳ, ಇಲ್ಲಂದ್ರೆ ಇಲ್ಲ. ಏನಾಗಿರ್ತಿ? ಅಡಿಗೆ ಇಲ್ಲೇ ಮಾಡೀನಿ, ಮಾಡ್ಕೋತ ನಿಂದ್ರಬೇಡ್ರಿ. ಸಾಮಾನು ಹೊಂದಿಸ್ಕೊಂಡು ತ್ರಾಸಕತ್ತಂತೇಳಿ ಬೆಳಗ್ಗೆ ನೀವು ಬರ್ತೀರಂತೇಳಿ ನಾ ಎಲ್ಲ ಅಡಿಗೆ ಇಲ್ಲೇ ಮಾಡಿಟ್ಟನಿ. ಏನ ಬರ್ರಿ ಊಟಕ್ಕೆ ಬರ್ರಿ, ಪಟ ಪಟ ತಾಟ ಹಚ್ತಾನೆ, ಹೊತ್ತಾಗೈತಿ. ಅಯ್ಯೋವ್ವ, ನನ್ನ ಹೊಟ್ಟೆಗೆ ಇಲಿ ಓಡಾಡಕತ್ತಿದ್ವು. ಪವಿತ್ರ ಪುಣ್ಯ ಬರಲಿ, ಗಿರ್ಜಕ್ಕೆ ಪುಣ್ಯ ಬರಲಿ. ನಡಿಯ ಪವಿತ್ರ, ಊಟ ಮಾಡೋಣ ನಡಿ. ಪಾಪ ಅಡುಗೆ ಮಾಡೈತಂತ ನಮ್ಮ ಸಲುವಾಗಿ, ನಡಿ. ಅಲ್ಲ ಬೆಂಡ್ಲಾರ, ನಾ ಹೇಳಕತ್ತೇನಿ ಬಾಯಿ ಬಿಟ್ಟು ಸುಟ್ಟಾರ ಸೊಕ್ಕಿರ್ಬೇಕು ಇವರಿಗೆ. ಮಾಡ್ತೇನೆ ತಡಿ, ಅದು ಹೆಂಗೆ ಉಣ್ತೀರ ನಾನು ನೋಡೇ ಬಿಡ್ತೇನೆ. ನೋಡ್ತೇನೆ ತಡಿ, ನನ್ನ ಊಟಕ್ಕೆ ಕರಿತಾಳ ಬಿಡ್ತಾಳ ಅಂತೇಳಿ ಕರೆದ್ರು ನಾನಂತರೂ ಹೋಗ್ಕೊಂಡ್ರಲ್ಲ. ಕುಂದ್ರಿ, ಇಲ್ಲೇ ಚಾಪಿ ಹಸೇನಿ, ಊಟಕ್ಕೂ ಎಲ್ಲ ತಯಾರು ಮಾಡೇನಿ, ಊಟ ಮಾಡೋಣ ಅಷ್ಟ್ರು. ಗಿರ್ಜಿ ಎದಕ್ಕೆ ತ್ರಾಸ ತೊಗೊಳಕ್ಕೆ ಹೋದಿಲ್ಲ? ಎಲ್ಲಿ ಬಿಡ ಪರಕ, ಏನಾತ? ಬಂದು ಸಾಮಾನು ಹೊಂದಿಸ್ಕೊಳ್ಳೋದಂದ್ರೆ ಹಂಗೆ ಆಕತ್ತೇನ? ಎಲ್ಲ ಸಾಮಾನು ಹೊಂದಿಸಿ ಹೈರಾಣ ಆಗಿರ್ತೀರಿ, ಮತ್ತೇನು ಅಡುಗೆ ಮಾಡ್ಕೊಂಡು ಕುಂದಿರ್ತೀರಿ. ರಾತ್ರಿ ಬೇಕಾದ್ರೆ ನೀವು ಮಾಡ್ಕೊರಿ, ಮಧ್ಯಾಹ್ನದ ಹೊತ್ತಿಗೆ ಇಲ್ಲೇ ಊಟ ಮಾಡ್ರಿ, ಏನಾಗಲ್ಲ. ನಾನು ದಿನ ಒಬ್ಬಕ್ಕೆ ಊಟ ಮಾಡ್ತಿದ್ದೆ, ಇವತ್ತು ನೀವೆಲ್ಲರೂ ಅದಿರಿ. ನನಗೆ ಎಷ್ಟು ಖುಷಿ ಆಕತ್ತೆ ಗೊತ್ತಾನ? ನನಗೆ ಬರೀ ನನ್ನ ಗಂಡನ ನೆನಪಾಕಿತ್ತು. ನೀವೆಲ್ಲರೂ ಬಂದ್ರಲ್ಲ ಒಂಥರ ಖುಷಿ ಆಗತ್ತತ್ ನನಗೆ. ಕುಂದ್ರಿ, ಎಲ್ಲರೂ ಊಟ ಮಾಡೋಣಂತೆ. ಸರಿ ಆತ್ ತಗೋ, ನಿಂಗೆ ಯಾಕೆ ಬೇಸರ ಮಾಡಲಿ? ಕರೆ ಹೇಳ್ಬೇಕಂದ್ರೆ ನನಗೂ ಕೆಟ್ಟ ಬೇಸರ ಆದಂಗಾಗಿತ್ತು, ನನ್ನ ಮೈಯ ಹೈರಾಣ ಆಗಿತ್ತವ. ಪಾಪ ಪವಿತ್ರಾಗೂ ಈಗ ಅನ್ನಕ್ಕಿಡ ಅಂತ ಹೇಳಾಕತ್ತಿದ್ದೆ, ಅಷ್ಟಕ್ಕೆ ನೀ ಕರೆದಿ ನೋಡು. ನಾನು ಏನಾರ ಮಾಡ್ಲೇನು ಊಟ ಒಳಗೆ? ಏನು ಬೇಡ, ಎಲ್ಲ ತಯಾರೈತಂತಂದು ಇಡದಟ್ಟೆ. ಅತ್ತೀರ ನೀವು ಕುಂದ್ರಿ ಆರಾಮಾಗಿ, ಮಾವರ ಹೊರಗೆ ನಿಂತಾರ, ಅವ್ರನ್ನೂ ಕರ್ರಿ, ನಾನು ತಾಟ ಇದು ಎಲ್ಲ ತೊಗೊಂಬಂದಿಡ್ತೇನೆ. ಅತ್ತೀರ ಬರ್ರಿ ಕುಂದ್ರಿ ಬರ್ರಿ. ನಾವಲ್ಲೇ ಹಂಗೆ ಮಾಡಬೇಡ್ರಿ, ಕುಂದ್ರಿ ಅತ್ತೀರ, ಎಲ್ಲ ಅಡುಗೆ ಮಾಡ್ಯಾಳ. ಹೊಟ್ಟೆ ಕಿಸ್ತು ಹೊಟ್ಟೆ ಸ್ಥಾನವಾಗೈತಿ, ಆದರೂ ಎಮಕಿಗೇನು ಕಡಿಮೆ ಇಲ್ಲ. ಕರಿತಿದ್ದಂಗೆ ಬಂದು ಕುಂತರು. ಏನ್ರಿ ಊಟಕ್ಕೆ ಬರ್ರಿ. ಪಾಪ ಗಿರ್ಜಿ ಅಡುಗೆ ಮಾಡೈತಿ, ಇಲ್ಲೇ ಕುಂದ್ರಿ ಊಟ ಮಾಡೋಣ. ಉನ್ಲಾ, ನಿಮ್ಮ ತಂಗಿ ಮನೆಗೆ ಹೋಗಿದ್ರು ಇದಕ್ಕಿಂತ ರಸಕವಳನ ಮಾಡಿ ಮುಂದಿಟ್ಟಿರ್ತಿದ್ಲ. ಅಯ್ಯ ಅತ್ತಿಯಾರ ಸುಮ್ಮನಿರಿ ಸಾಕು. ಯಾವಾಗ ಹೋದ್ರು ನಾವೇ ಹೋಗಿ ಅಡುಗೆ ಮನೆಗೆ ಬಗ್ಬೇಕು. ಒಂದು ನೆಟ್ಟಿಗೆ ಅಡುಗೆ ಮಾಡಿ ಮುಂದೆ ತಂದಿಟ್ಟಿದ್ದು ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ. ಇಷ್ಟು ವರ್ಷ ಆತ್ಮ ಲಗ್ನಾಗಿ ಸೊಸಿ ಕಂಡು ಮೊಮ್ಮಕ್ಕಳು ಕಂಡ್ರು ನನಗೆ ಇನ್ನ ಮಟ್ಟ ಗೊತ್ತಿಲ್ಲ. ಹೋಗಿ ನಾವೇ ಹೆಚ್ಚಬೇಕು, ನಾವೇ ತೊಳಿಬೇಕು, ತಿಕ್ಬೇಕು. ಈಗ ಯಜಮಾನಿ ಹಂಗೆ ಅಲ್ಲಿ ಇಲ್ಲಿಕೊಂಡು ಸಾಮಾನು ಕೊಡ್ತಿರ್ತಾಳೆ, ಒಗ್ಗರಣೆ ಸುಡ್ಗಡೆ ನಾವೇ ಹಾಕ್ಬೇಕು. ನಮ್ಗೇನು ಗೊತ್ತಿಲ್ಲನ? ಹೊಸಬ್ರಿಗೆ ಯಾರ್ಯಾರ ಹೇಳ್ರಿ ನಂತಾರ. ನೋಡ್ಲ ಮಾತಾಡ ನೋಡ್ಲೈಕಿನ ಹಿಂಗಂದು ಮರ್ಯಾದೆ ತೆಗಿಬೇಕಂತ ಇಲ್ಲಿ ಬಂದಾಳಿಕೆ. ಮಗಳ ಮನೆ ಸುದ್ದಿ ತೆಗಿ ಅಂತ ಯಾರಂದ್ರೆ ಅಲ್ಲಿ ನನಗೇನು ಗೊತ್ತ ಅದನ್ನ ಹೇಳಿದೆ. ಸುಮ್ಮನೆ ಅಕ್ಕಿರೇನ ಏನು ಹತ್ತು ಹೊಂಟ್ರಿ ಇದ್ದಂಗೆ ಜಗಳನ ಕೇಳೋದ ಹೆಂಗೆ ತಕ? ತಾಟ್ ತಗೋರ್ಬಿ ಬರಕ, ನೀನು ತೊಗೊಂಬಿಡು ತಾಟ. ನಿಮಗೆ ನೀಡಿ ಉಣ್ತೇನೆ ತಗೋ. ಬೇಡ ಕುಂದ್ರ, ಏನಾಗಲ್ಲ. ಎಲ್ಲಾರು ಕೂಡ ನೀಡ್ಕೊಂಡು ಉಂಡ್ರಾತ. ಅಡಿಗೆ ಎಲ್ಲ ಇಲ್ಲ ಇಟ್ಬಿಡ, ಮತ್ತೆ ತಾಟಿಗೆ ಹಚ್ಚಿ ನಾನು ನೀಡ್ತೀನಿ ತಗೋರಿ. ಬೇಕಾರೆ ಎಲ್ಲರಿಗೆ ನೀವು ಕುಂದ್ರಿ.
ಬ್ಯಾಡವಾ ಪಾಪ ನಿನಗೂ ಹೊಟ್ಟೆ ಹಸ್ತಿರ್ತೈತಿ ತಗೋ ಎಲ್ಲಾರು ಕೂಡ ಹಚ್ಕೊಂಡು ಉಣ್ಣಾನಂತೆ ಓ ನನಗಾರ ಹೊಟ್ಟೆ ಹಸ್ತು ಹಾವಾಗಿತ್ತು ಗಿರ್ಜಿ ನನಗೇನು ಹೊಟ್ಟೆ ಹಸ್ತಿದ್ದಿಲ್ಲ ಆಮೇಲೆ ಉಣ್ತಿದ್ದೆ ಮತ್ತೆ ರೊಟ್ಟಿ ಮಾಡು ಅನ್ನ ಹತ್ತಿದ್ದೆ ಆಕಿಗೆ ಅಷ್ಟೊತ್ತಿಗೆ ನೀ ಕರ್ದೆಲ್ಲ ಇಲ್ಲೇ ಬಂದ್ಲ ಆಕಿಗೆ ಅಡಿಗೆ ಮಾಡೋದೊಂದು ತಪ್ಪಿದ್ರೆ ಸಾಕು ಇಲ್ಲಿ ಬಿಡ್ಬೆ ಮತ್ತೇನು ರೊಟ್ಟಿ ಮಾಡ್ತಾಳ ಇಲ್ಲ ಅಲ್ಲ ನಾ ಮಾಡಿ ಕರ್ದಕ್ಕೆ ಉಣ್ರಿ ಅಡಿ ರುಚಿ ಆಗೈತೆ ಪರಕ ಮಸ್ತ್ ಆಗೈತೆ ಪಲ್ಯಗಿಲ್ಲ ಹುಣಿ ತುಪ್ಪ ಅದು ಇದೆಲ್ಲ ಕೆಂಪು ಖಾರ ಹಚ್ಚಿ ಎಲ್ಲ ಭಾರಿ ರುಚಿ ಆಗೈತೆ ಮಸ್ತ್ ಆಗೈತೆ ಹೊಲ್ದಾನ ಮೂಲಂಗೆ ನೀವು ಪಲ್ಯಕ್ಕೆ ಒಂದು ತಟ್ಟು ಉಪ್ಪು ಕಮ್ಮಿ ಆಗೈತಿ ಇಲ್ಲಿ ಬಿಡ್ಬೆ ಉಪ್ಪು ಕಮ್ಮಿ ಇದ್ರೆ ಚಲೋ ಹೆಚ್ಚಾತಂದ್ರೆ ಹಾಕೊಳಕ್ ಆಗೋದಿಲ್ಲ ಉಣ್ರಿ ಮಸ್ತ್ ಆಗೈತೆ ಅಡಿಗೆ ನಿಮ್ಮವ್ವಾರು ಹೋಗಿ ಆ ಗಿರ್ಜವ್ರ ಮನೆ ಉಳ್ಕೊಂಡಾರ ಯಾಕ ನಿನ್ನೊಂದು ಮಾತು ಕೇಳ್ಬೋದಿತ್ತಲ್ಲ ನಮ್ಮ ಮನೆಗೆ ಬರ್ಬೋದಿತ್ತಲ್ಲ ನಾ ಏನು ಬೇಡ ಅಂತಿದ್ದಿಲ್ಲಪ್ಪ ಹಿತ್ತಲ ಹಾಕಿ ದೊಡ್ಡದೈತೆ ಖಾಲಿ ಬೇಕಾದಂಗೆ ನಮ್ಮವ್ವ ನಮ್ಮಪ್ಪ ಬರ್ತಿದ್ರು ಬಿಡ್ತಿದ್ರು ಅದು ಬೇರೆ ಮಾತು ನಮ್ಮ ಅಮ್ಮಂತರು ಇಲ್ಲಿ ಕಾಲು ಇಡೋದಿಲ್ಲ ತೀರ ಹೋಗ್ಲಿ ಬಿಡ್ರಿ ಬೀಗ್ರು ದೂರಿದ್ರೆ ಚಂದ ಅಲ್ಲ ಇರ್ಲಿ ಬಿಡ್ರಿ ಏನು ತೊಂದ್ರೆ ಆಯ್ತು ನಿಮ್ಗೆ ನನಗೇನು ತೊಂದ್ರೆ ಇಲ್ಲ ಅದು ಹೇಳಿದೆ ನನ್ಗೆ ಯಾಕೋ ತೊಂದ್ರಿ ಹೌದಿಲ್ಲ ನನಗೇನು ಆಗ್ಬೇಕಾಗೈತಿ ಅಯ್ಯೋ ಕತಿ ನಿಂದೊಂದು ಆದ್ರೆ ಊರನ್ ಮಂದಿ ಅಂತಾರ ನೋಡು ಅಲ್ಲಿ ನೋಡು ಬೀಗ್ರ ಮನೆ ಇಲ್ಲೇ ಊರಾಗ ಮಗಳ ಮನೆ ಇದ್ದು ಹೋಗಿ ಇನ್ನೊಬ್ರ ಮನೆಯಾಗ ಇದ್ದಾರಲ್ಲ ಇವರು ಅಂತೇಳಿ ಅದ ಒಟ್ಟು ನಮ್ಮ ಮರ್ಯಾದೆಲ್ಲ ಹೋಲ್ ಬಿಡು ಒಂದಿಟ್ಟು ಏನಾತ ಆದ್ರೂ ಬಂದು ಕೇಳ್ಬೋದಿತ್ತವ ಏನು ಇಲ್ಲಿ ಯಾರು ಏನು ಅಂತಿದ್ದಿಲ್ಲ ಕೇಳಿದ್ರ ನೋಡು ನಾವು ಒಂದು ನೆರಕಿ ಕಟ್ಟಿಸ್ಕೊಳಕ್ ಇಷ್ಟು ಒದ್ದಾಡತ್ತೀವಿ ನಿಮ್ಮ ಪಾಲೆ ಮನಿನೇ ಕಟ್ಸಾಕತ್ತ ನಿಮ್ಮ ಅಣ್ಣ ಕಂಡಾಬಿಟ್ಟು 2-3 ಹೊಲ ತಗೊಳ್ಳೋಷ್ಟು ರೊಕ್ಕ ಬಂತಂತೆ ಗೊತ್ತನ ನಶೀಬ್ ಬಿಡುವ ನೋಡು ಮೊದ್ಲ ಅದು ನಮಗೆ ಕೊಡ್ತೇನೆ ಅಂದು ಹೆಸರು ತಾವು ಮಾಡ್ಕೊಂಡು ಈಗ ಚಲೋ ಆದ್ಗುಟ್ಲೆ ತಮಗ್ ಬೇಕತ್ತ ಸರಿ ಇಲ್ದಾಗ ಅದನ್ನ ನೀನು ಕೊಡಾಕತ್ತಿದ್ರು ಹಿಂಗೈತಿ ಎದಕ್ ಬೇಕಿಂತ ತವ್ರ ಮನಿ ಹೌದಿಲ್ಲ ನಾನು ಏನಾರಾಗಿದ್ರೆ ನನ್ನ ಮಗಳಿಗೆ ಕೊಡ್ತೇನೆ ಅಂದ್ರೆ ನನ್ನ ಮಗಳಿಗೆ ಕೊಟ್ಟಿರ್ತಿದ್ದೆ ಅದನ್ನ ನಾನು ಇಟ್ಕೊಂಡು ಮೆರಿತಿದ್ದಿಲ್ಲವ ನಿಮ್ಮವ್ವ ಮಾತ್ಗೊಮ್ಮಿ ಓ ಹಂಗೆ ಹಿಂಗೆ ಅದಾತು ಇದಾತು ಅಂತಿರ್ತಾಳಲ್ಲ ನೋಡು ಅಲ್ಲ ಹೋಗ್ಲಿ ಬಿಡ್ರಿ ಅತ್ತಿಯಾರ ಇಟ್ಕೊಂಡಿದ್ದಾತು ಮಾಡಿದ್ದಾತು ಮನಿ ಕಟ್ಸಾತಾರಲ್ಲ ಒಳ್ಳೇದಾಗ್ಲಿ ಖುಷಿ ಆತಪ್ಪ ನನಗಂತ್ರ ನನ್ನ ತವ್ರ ಮನಿ ಕಟ್ಸಾಕತ್ತಾರ ಅಂತೇಳಿ ಖುಷಿ ಆಗಂಗಿಲ್ಲನ್ರಿ ಮಳ್ಳಿ ಖುಷಿ ಆಕತ್ತನ್ ಖುಷಿ ಅಲ್ಲ ತವ್ರ ಮನಿ ಕಟ್ಸಾತಾರವ ಇಷ್ಟು ರೊಕ್ಕ ಬಂತಲ್ಲ ತಗೋ 1-2 ಲಕ್ಷ ಅಂತ ಕೊಟ್ರ ನಿಂಗೆ ರೊಕ್ಕನ ಇಲ್ಲ ಎದಕ್ ಬೇಕ್ರಿ ಅತ್ತಿಯಾರ ರೊಕ್ಕ ಕೊಡೋದವ್ರು ಅವರು 108 ಖರ್ಚು ಅವ್ರಿಗೆಲ್ಲ ಬೇಕಲ್ಲ ಅವ್ರು ಮನಿ ಹಾಕ್ಸಕತ್ತಾರ ಮನಿ ಏನು 1-2 ರೂಪಾಯಿದಾಗ ಆಕತ್ತೆ ಇನ್ನೂ ಮನಿ ಆಗಿ ಮುಗಿಬೇಕಾದ್ರೆ ಎಷ್ಟು ರೊಕ್ಕ ಬೇಕೋ ಏನೋ ಯಾರಿಗೆ ಗೊತ್ತು ಎಷ್ಟಿದ್ರು ಸಾಲಲ್ಲ ಇಟ್ಕೊಲಿ ಬಿಡ್ರಿ ಅವರೇ ಆಯ್ತಾಯ್ತು ಇಟ್ಕೊಲ್ ಬಿಡ ಅವರೇ ಇಟ್ಕೊಂಡು ಉದ್ದಾರ ಆಗಲಿ ಹಾಳಾದ್ ನಮ್ಮ ಹೊಲಕ್ಕೊಂದು ಯಾವ ಮಾರಕ್ಕೆ ಬರುವಲ್ಲ ನೋಡಿ ಏನು ಮಾಡ್ತಿ ಅಲ್ಲ ಅದು ಇನ್ನೊಂದು ಹೊಲ ಕೊಡ್ತೇನೆ ಅಂದಿದ್ರಲ್ಲ ಸುಡುಗಾಡ ಅದನ್ನಾರ ದೌಡ್ ಖರೀದಿ ಹಾಕೋಬೇಕು ಮೊನ್ನೆ ಕೈಯಾಗ ರೊಕ್ಕಿದ್ವು ಅದನ್ನ ಮಾಡ್ಯಾರ ಮಾಡಲಿಲ್ಲ ಜಗಳ ಮಾಡಿ ಸುಮ್ಮನೆ ಬಿಟ್ವಿ ಮೊದ್ಲು ಅದನ್ನ ಹೊಲ ಖರೀದಿ ಹಾಕೋಬೇಕವ ಮತ್ತೆ ಅದ್ರಾಗ ಒಂದು ಯಾವ್ದಾರ ಕಲ್ಲೆತ್ತು ಅದೆತ್ತು ಇದೆತ್ತು ಅಂತೇಳಿ ಅದನ್ನು ಕೊಡೋದಿಲ್ಲ ಅಂತ ನಿಂತ್ರಿ ಏನು ಮಾಡೋದು ಹೇಳಕ್ಕಾಗೋದಿಲ್ಲ ಅದಕ್ಕೆ ಇವಾಗ ಗಂಟ್ಲನ ಹಾಳಾದ್ದು ಒಂದಿಟ್ಟು ಅಲ್ಲ ಹಾಕಿ ತಟ ಚಾ ಮಾಡ್ಕೊಂಬಾ ಒಟ್ಟು ಕುಡ್ದಾರ ಕುಡಿತೀನಿ ಗಂಟ್ಲನ ಹಿಡಿದು ಹೋಗೈತಿ ಆ ಹೊಲನ ಆದಷ್ಟು ದೌಡ್ ಖರೀದಿ ಹಾಕೋಬೇಕು ಏನು ಆಯ್ತು ತೋರಿ ಅತ್ತಿಯಾರ ನಿಮ್ಮ ಮಗ್ ಹೇಳ್ರಿ ಒಂದಿಷ್ಟು ರೊಕ್ಕ ರೆಡಿ ಮಾಡಕ್ಕೆ ರೊಕ್ಕ ತಯಾರಾತಂದ್ರೆ ಹೋಗಿ ಅದನ್ನ ಮಾಡೋಣಂತ ಆಯ್ತು ತಗೋ ಹೇಳ್ತೀನಿ ಮತ್ತೆ ಅವಂಗ ಹೇಳ್ಬೇಕಲ್ಲ ಏನು ಮತ್ತೆ ನಿಮ್ಮವ್ವ ನಿಮ್ಮಪ್ಪ ಕೊಟ್ಟೆ ಏನಾರ ಮಾಡ್ತಾರನ ಇಷ್ಟು ರೊಕ್ಕ ಬಂದೈತಿ ಅಳಿಯ ಸಾಲ ಮಾಡೇ ಹೊಲ ಖರೀದಿ ಹಾಕೋಬೇಕನ ಖರೀದಿ ಹಾಕೊಡೋ ರೊಕ್ಕ ಏನೈತಿ ನಾವ ಜವಾಬ್ದಾರಿ ತಗೋ ಅಂತೇಳಿ ಅನ್ಬೋದಲ್ಲ ಅನ್ನಂಗಿಲ್ಲವ ಅವ್ರ್ಯಾಕಂತಾರೆ ಹೇಳ ಅಂದ್ರೆ ಭಾಷೆ ಇದು ಹೋದಿ ಹಿಂದಾಗಡೆ ಈಗ ಹೋಗಿ ಆ ಗಿರ್ಜಿ ಮನ್ಯಾಗ ಕುಂದ್ರು ಅಲ್ಲ ಹಾಕ್ಬಿಟ್ಟು ನಮ್ಗೆ ಏನಾಗಬೇಕಾಗೈತಿ ಊರನ್ ಮಂದಿ ಏನಾರ ಕೇಳಿದ್ರೆ ನನಗೂ ಹೇಳೋದು ಗೊತ್ತಾಯ್ತು ಉತ್ತರ ಅಯ್ಯೋ ದೇವ್ರೇ ಈ ನಮ್ಮ ಅತ್ತಿಗೆ ಯಾರು ಹೆಂಗಿದ್ರು ಸಮಾಧಾನ ಆಗಲ್ಲ ಏನು ಮಾಡಿದ್ರು ಸಮಾಧಾನ ಆಗಲ್ಲ ಅಯ್ಯೋ ದೇವ್ರೆ ಎಂಥ ಜನ್ಮ ಹಾಕಿಯಪ್ಪ ಭೂಮಿ ಮ್ಯಾಗ ಇಂಥವ್ರನ್ನ ಯಾಕಾರ ಹುಡ್ಸಿರ್ತಾನೆ ಏನೋ ನಮ್ಮ ದೇವ್ರ ಹತ್ತಾಗ ಇಂಥವ್ರು ಹುಟ್ಟಲಿಲ್ಲ ಅಂದ್ರೆ ಏನು ಭೂಮಿ ಮುಂದುವರಿಯಲ್ಲನ ಯಾವುದಕ್ಕಿಂತ ಅವ್ನು ಹುಟ್ಟಿಸ್ತಾನೆ ಏನತ್ತಾಗ ಏನು ಮಾಡಿದ್ರೆ ಸಮಾಧಾನ ಇರಲ್ಲ ಹೆಂಗಿದ್ರು ಸಮಾಧಾನ ಇರಲ್ಲ ಅತ್ತಾಗ ಕರ್ಮ ನಾ ಅರ್ಬಿ ಎಲ್ಲ ಪ್ಯಾಕ್ ಮಾಡ್ಕೊಂಡೆ ಈ ವರ್ಷದ ನಾನು ಕಾಲೇಜ್ ಮುಗಿತವ ಈಗ 2 ತಿಂಗಳು ಸುಟಿ ಐತಿ ಆರಾಮ್ ನಮ್ಮ ಊರಾಗಿದ್ದು ಬರ್ತೇನೆ ಬಾ ಬೇಕಾರೆ ನಮ್ಮೂರಿಗೆ ಹೋಗ್ಬರೋಣ ಏನಂತಿ ನೀನೊಂದು ಸ್ವಲ್ಪ ದಿನ ಇದ್ದೆ ಅಂದ್ರೆ ನಿಂಗೂ ಖುಷಿ ಆಗ್ಬೋದು ನಮ್ಮೂರು ವಾತಾವರಣ ನಮ್ಮ ಮನೆ ಅದಲ್ಲ ಆಲ್ರೆಡಿ ಆಕಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೊಂಟೀನಿ ಓ ಹೌದಾ ಆಯ್ತು ಬಿಡು ನಾನು ಹಂಗಾರ ಹೊಂಟಿದ್ನಲ್ಲ ಕೇಳಿದೆ ಅಷ್ಟೆ ನನಗೇನು ಅಲ್ಲೋದ್ರೇನು ಇಲ್ಲಿ ಬಂದ್ರೇನು ಆಯ್ತು ಸರಿ ಹಂಗಾರೆ ನಾ ಬರಲೇ ಸುಮ್ಮ ಹೋಗ್ಬರ್ತೇನೆ ಅಲ್ಲ ಖುಷಿ ಹೊಂಟೇ ಬಿಟ್ಟೆ ನಂಗೊಂದು ಹೆಲ್ಪ್ ಮಾಡಲ್ಲ ಹಂಗಾರ ನಾನು ನಿನ್ನ ಫ್ರೆಂಡ್ ಅಲ್ಲನ ಯಾಕೆ ಒಂದೇ ಒಂದು ಹೆಲ್ಪ್ ಮಾಡೆ ಪ್ಲೀಸೇ ಖುಷಿ ಯಾಕೆ ನಂಗೆ ಹೆಲ್ಪ್ ಮಾಡಂಗಿಲ್ಲನ ನಾನೇನು ಹೆಲ್ಪ್ ಮಾಡ್ಬೇಕು ನಿಂಗೆ ಪ್ಲೀಸ್ 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 ಅವರಮ್ಮ ನಿನ್ನ ಮಾತು ಕೇಳ್ತಾರ ಒಂದ್ಸಲ ಅವ್ರ ಹತ್ರ ಮಾತಾಡು ಪ್ಲೀಸ್ ನೋಡು ಸುಮ ನಾನು ಮಾತಾಡಿ ಬಗೆಹರಿ ಅಂತದ್ದಲ್ಲದು ಅದು ಅವ್ರವ್ರು ಈಗ ಸೊಸೆಯಾಗಿ ಹೋಗ್ಬೇಕಾಗಿರೋದು ನೀನು ಅವ್ರ ಮನೆಗೆ ಅವ್ರ ಕುಟುಂಬದವ್ರಿಗೆ ಹೆಂಗಿರ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದು ನಾನು ಹೇಳಿದ್ರೆ ಅವ್ರು ಕೇಳ್ತಾರೇನೆ ಸುಮ್ಮ ಹೇಳಿ ನೋಡೋಣ ಸುಮ್ಮನೆ ಒಂಥರ ಮಕ್ಕ ಕರೆದು ಮಾಡ್ಕೋಬೇಕಷ್ಟೆ ಅದು ಅಲ್ಲದೆ ನನಗೆ ಇದ್ರೊಳಗೆ ಭಾಗವಹಿಸೋಕೆ ಆಗಲ್ಲ ಸುಮ್ಮ ಅದು ಅಲ್ಲದೆ ನಮ್ಮ ಮನೆಯವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ನಮ್ಮಪ್ಪ ಅದಾರಲ್ಲ ನಮ್ಮಪ್ಪ ಇವರು ಉಸಾಬರಿ ತೆಗೆದ್ರೆ ಸಾಕು ನನ್ನ ಮೇಲೆ ಕೆಂಡ ಕಾರ್ತೈತಿ ಗೊತ್ತಾ ಇಂಥ ಈ ಥರ ಇದ್ದಾಗ ನಾನು ಏನು ಮಾಡಲಿ ಹೇಳಿ ನೀನೇ ನೋಡೋಣ ಪ್ಲೀಸೇ
ಆಗಲ್ಲ. ನನಗಿದ್ರೊಳಗೆ ತಲೆ ಕೆಡಿಸ್ಕೊಳಕ್ಕೆ ಆಗಲ್ಲ. ಸುಮಾ ಅವಳದೇನು ಪ್ರಾಬ್ಲಮ್ ಗೊತ್ತಾ? ಆಕಿಗೆ ನೀನು ಮದುವೆ ಆಗೋದು ಇಷ್ಟ ಇಲ್ಲ, ಅದಕ್ಕೆ ಹಂಗೆ ಮಾಡ್ತಾ ಇದ್ದಾಳೆ ಅಷ್ಟೇ. ನೋಡು, ನೀ ಇಂಥವೆಲ್ಲ ಮಾತಾಡಿದ್ರೆ ಸರಿ ಇರಂಗಿಲ್ಲ. ನಾ ಈಗ ಹೇಳಕತ್ತೇನೆ. ಯಾಕೋ ಮನೋಜ ಹಂಗೆ ಮಾಡ್ತಿ? ನಿನಗೆ ಮಾವ ಅಂತ ಮರ್ಯಾದೆ ಕೊಟ್ಟಿದ್ದು ಹೆಚ್ಚಾತ. ನನಗೆ ಯಾಕೆ ಇಷ್ಟ ಇಲ್ಲ? ಆಕಿ ಬಂದ್ರೆ ಸೊಸೆಯಾಗಿ ನಿಮ್ಮ ಮನೆಗೆ ಬರ್ತಾಳೆ, ನನ್ನ ಮನೆಗೆ ಬರ್ತಾಳ? ನಿಂದೊಂದು ಕತಿ ಅತ್ತಾಗ. ನಿನ್ನ ಮನೆಗೆ ನಿನಗೆ ಅಷ್ಟಿದ್ರೆ ಹೋಗಿ ನೀನು ಮಾತಾಡಿ ನಿಮ್ಮಪ್ಪ ನಿಮ್ಮವನ ಹತ್ರ. ಅದನ್ನ ಬಿಟ್ಟು ನಂಗೆ ಹೇಳ್ತೀಯಲ್ಲ. ಅದಕ್ಕೆ ಕರ್ಕೊಂಡು ಹೊಂಟಿರೋದು. ಏನು ಈಗ ಸುಟಿ ಕೊಡ್ತಲ್ಲ, ಈಗ ಕರ್ಕೊಂಡು ಹೊಂಟೇನಿ. ನಾಳೆ ನಾನೇ ಹೋಗ್ತೀನಿ ಈಕಿನ ಕರ್ಕೊಂಡು ನಮ್ಮ ಮನ್ಯಾಗೂ ನೋಡ್ಲಿ ಹೆಂಗೆ ಏನು ಎತ್ತ ಈಕಿ ಅಂತೇಳಿ. ಅವಾಗ ಅವ್ರಿಗೂ ಗೊತ್ತಾಕೈತಿ ಮದ್ವೆ ಮಾಡ್ಬೇಕು ಬೇಡ ಅಂತೇಳಿ. ಅವಾಗ ಮದ್ವೆ ಕರಿತೀನಿ, ಆರಾಮ್ ಬಂದು ಗಡದ್ದಾಗ ಊಟ ಮಾಡು. ಊಟ ಕಾಣ್ಲಾರ್ದ ನಾನೇನಿಲ್ಲ. ನಿನ್ನ ಮದ್ವೆಗೆ ನಾನು ಕರೆಯಾಕೆ ಹೋಗ್ಬೇಡ, ನಾನು ಬರೋದು ಇಲ್ಲ. ಬರ್ತೀನಿ. ಖುಷಿ, ಬೇಜಾರಾಗಬೇಡೆ. ಮಾತಾಡೋದೆಲ್ಲ ಮಾತಾಡಿ ಬೇಜಾರಾಗಬೇಡ ಅಂತ. ಬೇಜಾರಾಗಲ್ಲ ಮತ್ತೆ? ನಿನ್ನ ಮದ್ವೆ ನಿನ್ನ ಇಷ್ಟ, ಅದಕ್ಕೆ ನನ್ಗೆ ಯಾಕೆ ನೀನು ಆಗಲಿಂದ ನಾನು ನೋಡ್ತಾ ಇದ್ದೀನಿ. ನನಗೊಂಥರ ಬೇಜಾರಾಗಂಗೆ ಯಾಕೆ ಮಾತಾಡ್ತೀನಿ ನೀನು? ನಾನು ಅತ್ತಿ ಹೇಳಿದ್ನೆ ನಿನ್ನ ಮದುವೆ ಅಂತೇಳಿ, ಮತ್ತೆ ನನಗೆ ಈ ಸಂಬಂಧ ಇಲ್ದೇ ಇರೋ ವಿಚಾರ. ಹೋಗ್ಲಿ ಬಿಡು, ಅಮ್ಮಗೆ ಹೇಳೋ ಒಂದು ಮಾತು. ಅಮ್ಮ ನಮ್ಮ ಅವನ ಜೊತೆ ಮಾತಾಡ್ಲಿ. ತಾಯಿ ಹೇಳಿದ್ರೆ ಮಗಳು ಕೇಳ್ತಾಳ, ಏನಂತಿ? ಅವಾಗ ಮನ್ಯಾಗ ಎಲ್ಲರಿಗೂ ಹೇಳಿ ಒಪ್ಕಿ ಮಾತಾಡ್ಬೋದು. ಮೊನ್ನೆ ನಾನು ಮನೆಗೆ ಫೋನ್ ಮಾಡಿದಾಗ ನಮ್ಮ ಅಮ್ಮನ ನನ್ನ ಹತ್ರ ಭಾಳತ್ತನ ಮಾತಾಡ್ತು. ಏನಂತ? ಅವರಿಗೆ ನೀನು ಪ್ರೀತಿ ಮಾಡಿ ಮದುವೆ ಮಾಡ್ಕೋತಿ ಅನ್ನೋದಕ್ಕಿಂತ ಇಂಥ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲಂತೆ. ಅವರಪ್ಪ ಅವ್ರವನ್ನ ಡೈವರ್ಸ್ ಆಗ್ಯಾರ. ಬೇಕಂದಂಗೆ ಈಕಿನೂ ಇವತ್ತಲ್ಲ ನಾಳೆ ಅದನ್ನೇ ಮಾಡಾಕಿ ಇವ್ರ ಮನೆಯಿಂದ ಇಂಥ ಹುಡುಗಿನ ತೊಗೊಂಡು ಬಂದು ನನ್ನ ಮನ್ಯಾಗ ಇಟ್ಕೊಂಡು ಹಿಂದಾಗಡೆ ನಾಳೆ ಈಕಿನೂ ಡೈವರ್ಸು ಅದು ಇದು ಅಂತೇಳಿ ನಿಂತ್ಲಂದ್ರೆ ನಾವು ಊರಾಗ ಮರ್ಯಾದೆ ತಗೊಳ್ಳೋ ಆಟ ಬೇಕಾಗಿಲ್ಲ ನಮಗೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರಂತ ಮನ್ಯಾಗ. ಅದನ್ನೇ ಅತ್ತಿ ಅಮ್ಮನ ಮುಂದೆ ಹೇಳ್ತಂತೆ. ನಾನು ನಿನಗೆ ಹೇಳಲಿಲ್ಲ ಅಷ್ಟೇ, ಬೇಜಾರಕ್ಕಾರ ಹೋಗ್ಲಿ ಬಿಡು ಅಂತೇಳಿ. ಈಗ ನೀನು ಮಾತಾಡೋದು ಕೇಳಿ ಅನ್ನಿಸ್ತೈತಿ, ಹೇಳಬೇಕಿತ್ತು ಅಂತೇಳಿ. ಇಲ್ಲೇ ನನ್ನ ಮಾತಾಗಲಿ ಬೇರೆ ಯಾರ ಮಾತು ನಡೆಯಲ್ಲಪ್ಪ. ನಿಮ್ಮ ಅಜ್ಜ ಅದಾರಲ್ಲ, ಅಜ್ಜ ದ ಗ್ರೇಟ್ ಅಜ್ಜ, ಅವ್ರೇನು ಹೇಳ್ತಾರೆ ಅದೇ ನಡೆಯೋದು. ಏನು ಫಸ್ಟ್ ಹೋಗಿ ಅಲ್ಲಿ ಮಾತಾಡಿ ಬಗೆಹರಿಸು. ಓ ಹೌದಾ? ಅಲ್ಲ ಡೈವರ್ಸ್ ಆದ್ರೆ ಪಾಪ ಅಕ್ಕಿ ಏನು ಮಾಡ್ಬೇಕು ನೋಡು. ಮನೋಜ್ ಬೇಡ ಬಿಡು. ನಿಮ್ಮ ಮನೆಯಾಗ ಇಷ್ಟೊಂದೆಲ್ಲ ಇಷ್ಟ ಇಲ್ಲ ಅಂದಮೇಲೆ ಅವ್ರನ್ನ ಫೋರ್ಸ್ ಮಾಡಿ ನಾವು ಮದುವೆ ಮಾಡ್ಕೊಳ್ಳೋದ್ರಾಗ ಯಾವ ಅರ್ಥನೂ ಇಲ್ಲ. ಬೇಡ. ನಮ್ಮಪ್ಪ ನಮ್ಮಮ್ಮ ನಮ್ಮವ್ವ ಅವ್ರು ಎಲ್ಲಿ ಕೊಟ್ಟು ಮದುವೆ ಮಾಡ್ತಾರೋ ಅಲ್ಲೇ ಮಾಡ್ಕೊತೀನಿ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನಂತೇಳಿ ನಂಗೆ ಗೊತ್ತಿಲ್ಲ. ಅಲ್ಲಿದ್ದು ಖುಷಿ ಅನ್ಭವಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹ್ಞೂ ಅಂದಿದ್ದೆ. ಮತ್ತು ಅವರಿಗೆ ಇಷ್ಟ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗೈತಿ ಅಲ್ವಾ? ಬೇಡ, ನಾ ಬರಲ್ಲ ನಾಳೆ. ಇಲ್ಲ ಸುಮಾ, ನೀ ಬಾ. ನಾನು ನಿನ್ನೆಷ್ಟು ಪ್ರೀತಿಸ್ತೇನೆ ಗೊತ್ತೇನ. ನಾಳೆ ಮಾತಾಡ್ತೀನಿ ಮನ್ಯಾಗ. ಅಕಸ್ಮಾತ್ ಏನಾರ ಅವರು ಬೇಡ ಬೇಡ ಅಂದ್ರೆ ಹೆಂಗಿದ್ರು ನಂದು ಕಾಲೇಜ್ ಮುಗೀತಲ್ಲ, ಈಗ ನಂಗೆ ಈಸಿಯಾಗಿ ಕೆಲಸ ಸಿಗ್ತೈತಿ ಆರಾಮಾಗಿ. ನಮ್ಮ ಲೈಫ್ ನಾವು ನೋಡ್ಕೊಳ್ಳೋಣ, ಏನಂತಿ? ಏನು ನಿನ್ನ ಲೈಫ್ ನೀನು ನೋಡ್ಕೊತೀಯಾ? ಹೌದು, ಮತ್ತೆ ನಾನು ಇಷ್ಟಪಟ್ಟಿರೋ ಹುಡುಗಿನೇ ನನಗೆ ಒಪ್ಪಲ್ಲ ಅಂತಂದ್ರೆ ಮತ್ತೇನು ಮಾಡಲಿ? ಅದಕ್ಕೆ ನನ್ನ ಲೈಫ್ ನಾನು ನೋಡ್ಕೊತೀನಿ ಅಷ್ಟೇ. ಅಲ್ಲ, ನೀ ಹಿಂಗೆ ಮಾಡಿದ್ರೆ ಅತ್ತಿಗೆ ಬೇಜಾರಾಗಲ್ಲ? ಇಷ್ಟು ವರ್ಷ ಸಾಕಿ ಬೆಳೆಸಿ ನೀನು ಹಿಂಗೆ ಈಕೆಗೋಸ್ಕರ ಬಿಟ್ಟೋಕಿಯಾ? ಹಂಗಂದೆ ನೀನೇನಂತಿ ನೋಡೋಣ ಅಂತ ಅಷ್ಟಕ್ಕೂ. ನಾನು ಯಾಕೆ ನಮ್ಮವನ ಒಪ್ಪನ್ ಬಿಟ್ಟು ಹೋಗ್ಲಿ? ನನ್ನ ಜೀವನದಾಗ ಒಂದು ಏನೋ ಆಸೆನೇ ಇಟ್ಕೊಂಡಿನಿ. ನಾನು ದುಡಿಬೇಕು, ನಾನು ಒಂದು ಒಳ್ಳೆ ಹೆಸರು ಗಳಿಸ್ಬೇಕು, ನಾನು ಏನೇನೋ ಕನಸು ಇಟ್ಕೊಂಡು ಹಾಗೆಲ್ಲ ಬಿಟ್ಕೊಟ್ಟು ಹೋಗಲ್ಲ. ಸುಮ್ಮನೆ ಹಂಗೆ ಅನ್ನೋದು ಅವ್ರಿಗೆ ಅಂತೀನಿ ಅಂತ. ನೋಡೋಣ, ನನ್ನ ದಾರಿ ನಾನು ನೋಡ್ಕೊತೀನಿ ಅಂದ್ರೆ ಅವ್ರು ಮದುವೆ ಮಾಡ್ತಾರಣ ಅಂತ ಅಷ್ಟೇ. ನೀ ಹಂಗೆ ಅಂದಮೇಲೆ ಅವ್ರ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಹೆಂಗಾರ ಮಾಡಿ ಒಪ್ಸೋದಪ್ಪ, ಮತ್ತೇನು ಮಾಡೋದು? ನೀನು ನಿನ್ನ ಮನ್ಯಾಗ ಮಾತಾಡ್ಬೇಕಾ? ಇಲ್ಲ, ನನ್ನ ಮನೆ ಮಾತಾಡೋಕೆ ಏನೈತಿ? ಏನೂ ಇಲ್ಲ.